ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಕಡೆಯಿಂದ ಹೊಸ ಅಪ್ಡೇಟು. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಿಗ್ ಬಾಸ್ ಅವರು 2 ತಂಡಗಳನ್ನು ಮಾಡಿದ್ದಾರೆ. ಮೊದಲನೇ ತಂಡ ಕೆಂಪು ತಂಡ ಆಗಿರುತ್ತೆ, ಎರಡನೇ ತಂಡ ನೀಲಿ ತಂಡ ಆಗಿರುತ್ತೆ. ಮೊದಲನೇ ತಂಡ ಅಂದರೆ ಕೆಂಪು ತಂಡದ ಕ್ಯಾಪ್ಟನ್ ಆಗಿರೋದು ಗೌತಮಿ ಜಾಧವ್ ಅವರು, ಅಂದರೆ ನೀಲಿ ತಂಡದ ಕ್ಯಾಪ್ಟನ್ ಆಗಿರೋದು ಹನುಮಂತ್ ಅವರು. ಸೊ ಯಾರ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಈ ವಾರ ಮಂಜು ಅವ್ರನ್ನ ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದಾರೆ. ಅವರು ಯಾವುದೂ ಟೀಮ್ಗೆ ಸೀಮಿತ ಅಲ್ಲ. ಸೊ ಆ ಕಾರಣಕ್ಕೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಯಾವ ಟೀಮ್ಗೆ ಯಾರಿದ್ದಾರೆ ಅಂತ ಫುಲ್ಲಾಗಿ ಹೇಳ್ತೀನಿ. ಆ್ಯಂಡ್ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ಇನ್ನೂವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋಗೆ ನಾನು 15 ಲೈಕ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಾರ ನಿಮ್ಮ ಸಪೋರ್ಟ್ ಯಾವ ಟೀಮಿಗಿರುತ್ತೆ? ಗೌತಮಿ ಅವ್ರ ಟೀಮ್ಗಿರುತ್ತಾ ಅಥವಾ ಹನುಮಂತ ಅವ್ರ ಟೀಮ್ಗಿರುತ್ತಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಈ ವಾರ ನೀಲಿ ತಂಡದ ಕ್ಯಾಪ್ಟನ್ ಆಗಿರೋದು ಹನುಮಂತ ಅವರು. ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇವ್ರ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂದರೆ, ಶಿಶಿರ್ ಅವರಿದ್ದಾರಂತೆ, ಆ್ಯಂಡ್ ರಜತ್ ಅವರು, ಭವ್ಯ ಅವರು, ಐಶ್ವರ್ಯ ಅವರು, ಸುರೇಶ್ ಅವರು. ಈ ಇಷ್ಟು ಜನ ನೀಲಿ ತಂಡದವರಾಗಿದ್ದಾರೆ. ಈ ಥರ ಕ್ಯಾಪ್ಟನ್ ಆಗಿರೋದು ಹನುಮಂತ ಅವರು. ಸೊ ಇನ್ನು ಗೌತಮಿ ಅವ್ರ ತಂಡ ನೋಡೋದಾದರೆ ಇವ್ರ ಟೀಮಲ್ಲಿ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಚೈತ್ರ ಅವರು, ಧನ್ರಾಜ್ ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು. ಸೊ ಇಷ್ಟು ಜನ ಇವ್ರ ಟೀಮಲ್ಲಿದ್ದಾರೆ. ಮಂಜು ಅವರು ಕೂಡ ಅದಾರಂತ ಅಪ್ಡೇಟ್ ಬರ್ತಾ ಇದೆ. ಆದರೆ ಬಿಗ್ ಬಾಸ್ ಅವರು ಯಾವ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರನ್ನ ಹೊರಗಿಡ್ತೀರಿ ಅಂತ ಕೇಳಿದಾಗ ಮಂಜು ಅವ್ರ ಹೆಸರನ್ನ ತೊಗೊಂಡಿದ್ರು. ಆದರೆ ಇಲ್ಲಿ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಮಂಜು ಅವರು ಕೂಡ ಗೌತಮಿ ಟೀಮ್ಗೆ ಸೇರಿದಾರಂತೆ. ಸೊ ಇಷ್ಟು ಜನರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ? ಯಾವ ಟೀಮ್ಗೆ ನಿಮ್ಮ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ತುಂಬ ಜನ ಆಗಿದ್ದಾರೆ. ಹನುಮಂತ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ? ಈ ವಾರ ಯಾರು ಹೋಗಬೇಕು ಅನ್ನೋದನ್ನ ಕೂಡ ತಿಳಿಸಿ. ಆ್ಯಂಡ್ ಈ ವಾರ ಪಕ್ಕಾ ನಾಮಿನೇಷನ್ ಆಗುತ್ತೆ. ಯಾಕಂದರೆ ಇದು ಬಿಗ್ ಬಾಸ್ನ ಇನ್ನು ಕಂಟಿನ್ಯೂ ನಾಮಿನೇಷನ್ ಆಗುತ್ತೆ. ಯಾಕಂದರೆ ಬಿಗ್ ಬಾಸ್ನಲ್ಲಿ ಈಗ 2 ಸರ್ತಿ ಈ ಥರ ಆಯಿತು. ಒಮ್ಮೆ ಭವ್ಯ ಅವರಿಗೆ ಪ್ರ್ಯಾಂಕ್ ಆಯಿತು, ಒಮ್ಮೆ ಚೈತ್ರ ಅವರಿಗೆ ಪ್ರ್ಯಾಂಕ್ ಆಯಿತು. ಆದರೆ ಇನ್ನೂ ಆಗಲ್ಲ. ಈ ವಾರ ಪಕ್ಕಾ ನಾಮಿನೇಷನ್ ಆಗುತ್ತೆ. ಈ ವಾರ ಯಾರು ಹೊರಗೆ ಹೋಗಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.